ನಮಸ್ಕಾರ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಎಲ್ರಿಗೂ ಈ ರೀತಿ ಆಗತ್ತೆ ಅಂತ ಏನಿಲ್ಲ. ಕೆಲವರು ಸ್ನಾನ ಮಾಡಕ್ ಕೂತ್ಕೊಂಡ್ರೆ ಸುಮಾರು 1 ಗಂಟೆಗಳ ಕಾಲ ಕೂತ್ಕೊಂಡ್ಬಿಡ್ತಾರೆ. 1 ಗಂಟೆಗಳ ಕಾಲ ಸ್ನಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಒಳಗಡೆ ಸ್ನಾನ ಮಾಡ್ಬೇಕಾದ್ರೆ ಮಾತಾಡ್ತಾನೆ ಇರ್ತಾರೆ, ಒಬ್ಬರೇ ಮಾತಾಡ್ತಾ ಇರ್ತಾರೆ. ಕೆಲವರು ಹಾಡು ಹೇಳ್ಕೊಂಡಿರ್ತಾರೆ. ಈ ರೀತಿ ಬಚ್ಚಲ್ ಮನೆಯಲ್ಲಿ ಗಂಟೆಗಳ ಕಾಲ ಕಳಿಬಾರ್ದು. ಎರಡನೇದು, ಬಾತ್ರೂಮ್ ಹೋದಾಗ ಬಾತ್ರೂಮಲ್ಲೂ ಸಹ ಕೆಲವ್ರಿಗೆ ಮೋಷನ್ ಆಗ್ಲಿಲ್ಲ ಅಂದ್ರೂ ಗಂಟೆಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಆದಾಗ ಅಲ್ಲಿ ಎನ್ವೈರನ್ಮೆಂಟ್ ಬಂದು ನೆಗೆಟಿವ್ ಆಗಿರುತ್ತೆ. ಆ ನೆಗೆಟಿವ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀವೋ ಅಷ್ಟೇ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ನಿವೇದನೆ ಏನಪ್ಪಾ ಅಂದ್ರೆ, ಸ್ನಾನದ ಮನೆಯಲ್ಲಿ ಸ್ನಾನ ಮುಗಿಸ್ಕೊಂಡು ಆದಷ್ಟು ಬೇಗ ಹೊರಗಡೆ ಬನ್ನಿ. ಬಾತ್ರೂಮ್ ಅಲ್ಲಿ ನಿಮ್ಮ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಹೊರಗಡೆ ಬನ್ನಿ ಅಂತ ನನ್ನ ನಿವೇದನೆ. ಇನ್ನೊಂದ್ಸತಿ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೆಳಗೆ ಕೊಟ್ಟಿರ್ತೀನಿ. ದಯವಿಟ್ಟು ಯಾರು ಈ ರೀತಿ ಮನಸ್ಸಿನ ಸಂಬಂಧಗಳಿಗೆ ವ್ಯತ್ಯಾಸಗಳಿದೆಯೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್.